ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ಮಾಡೋದಕ್ಕೆ ಕಾರಣ ಇಷ್ಟೇ. ಏನಂತಂದರೆ ಒಂದು ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ನಿಮಗೆ ಹೇಳಬೇಕು. ಯಾಕಂದರೆ ಕ್ರೆಡಿಟ್ ಕಾರ್ಡು ಅದ್ರ ಬ್ಯಾಂಕ್ ಯಾವುದು, ಎಲ್ಲಿ ಹೋಗಿ ನಾವು ಸಹಾಯ ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ನನಗೆ ಗೊತ್ತೂ ಆಗಲಿಲ್ಲ. ಸುಮಾರು ಅದರಿಂದ OTP ಹೇಳಿಬಿಟ್ಟು ₹20,000 ದುಡ್ಡು ಕದ್ದಿದ್ದಾರೆ ನನ್ನ ಅಕೌಂಟಲ್ಲಿ. ಹಾಗಾಗಿ ನೋಡಿ, ಈಗ ಕ್ರೆಡಿಟ್ ಕಾರ್ಡ್ ತೋರಿಸ್ತೀನಿ ನೋಡಿ. SBI ಕ್ರೆಡಿಟ್ ಕಾರ್ಡ್, SBI ಕ್ರೆಡಿಟ್ ಕಾರ್ಡ್, ಕರ್ನಾಟಕ ಬ್ಯಾಂಕ್. ನಾನಲ್ಲಿ ಕರ್ನಾಟಕ ಬ್ಯಾಂಕ್ ತಗೊಂಡಿರೋದು ನಮ್ಮ ದಾವಣಗೆರೆಯಲ್ಲಿ PB ರೋಡಲ್ಲಿರೋ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಹೋಗಿ ತಗೊಂಡಿದ್ದೆ. ಬಸ್ ಸ್ಟ್ಯಾಂಡ್ PB ರೋಡಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಬ್ಯಾಂಕಲ್ಲಿ ತಗೊಂಡಿದ್ದೆ. ಈ ಕ್ರೆಡಿಟ್ ಕಾರ್ಡು ₹20,000 ದುಡ್ಡು ಹೊಡೆದಿದ್ದಾರೆ. ಈ ಕ್ರೆಡಿಟ್ ಕಾರ್ಡ್ ಇದ್ದಾಗ ದಿನಕ್ಕೆ 10 ಜನ ಫೋನ್ ಮಾಡ್ತಿದ್ರು. ಈ ಕ್ರೆಡಿಟ್ ಕಾರ್ಡ್ ಇಲ್ಲ ಸ್ನೇಹಿತರೆ, ಇದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ನಾನು ಯಾವ ದುಡ್ಡು ಹೋಯಿತು ಆವಾಗ ನಾನು ಬ್ಲಾಕ್ ಮಾಡಿಸ್ಬಿಟ್ಟೆ. ಆದರೆ ಬ್ಲಾಕ್ ಮಾಡಿಸಿದ ತಕ್ಷಣ ಒಂದು ಫೋನ್ ಕರೆನೂ ಬರ್ತಾಯಿಲ್ಲ. ನೋಡಿ ಯಾವ ಥರ ಜನಗಳು ಮೋಸ ಮಾಡ್ತಾ ಇದ್ದಾರೆ ಅಂತ. ಹಾಗೂ ಈ ಕ್ರೆಡಿಟ್ ಕಾರ್ಡ್ ನನ್ನ ಫ್ರೆಂಡ್ ಒಬ್ಬನ ಹಾಗೆ ನನಗೆ ಮಾಹಿತಿ ಕೊಟ್ಟ. ಅಣ್ಣ, ಈ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ಬಂದಿದೆ, ಬರೋಕ್ಕೆ ಮುಂಚೆ ಒಂದು ಕಾಲು ಬರ್ತಿದ್ದಿಲ್ಲ ಅಣ್ಣ. ಇಲ್ದಾಗ ಆ ಕ್ರೆಡಿಟ್ ಕಾರ್ಡ್ ನನಗೆ ಬಂದ ಮೇಲೆ ದಿನಕ್ಕೆ 10ರಿಂದ 20 ಕಾಲ್ ಬರ್ತಾವಣ್ಣ. ಹೇಗಣ್ಣ ಇದು ಅಂತಂದು. ದಯವಿಟ್ಟು OTP ಕೇಳ್ತಾರಪ್ಪ, ಯಾವುದೇ ಕಾರಣಕ್ಕೂ ಕೊಡಬೇಡ, ಡೈರೆಕ್ಟ್ ಹೋಗಿ ವ್ಯಕ್ತಿಗಳ ಹತ್ರ ಮಾಡಿಸಂತಂದೆ. ಈ ಥರ ಮೋಸ ಇರುವಾಗ ನಾವು ಯಾರು ನಂಬೋದು, ಯಾರು ಬಿಡೋದು? ಬಡವರು ನಾವು. ನೋಡಿ, ಅದಾಗಿ ದುಡ್ಡು ಕಟ್ ಮಾಡಿ ಸುಮಾರು ನನಗೊಂದು 2 ತಿಂಗಳ ಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ. 2 ತಿಂಗಳ ಮೇಲೆ ನನ್ನ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ. ಅದು ಕ್ರೆಡಿಟ್ ಕಾರ್ಡ್ ಅಕೌಂಟಲ್ಲಿ ಕಟ್ಟಾಗಿದ್ದಾಗ ಆ ನಂತರ ನನ್ನ ಅಕೌಂಟಲ್ಲಿ ಕಟ್ಟಾಗುತ್ತೆ, ಕರ್ನಾಟಕ ಬ್ಯಾಂಕ್ ಅಕೌಂಟಲ್ಲಿ. ನೋಡಿ, ಈ ಥರ ಮೋಸ ಇರುವಾಗ ಇನ್ನು ನಂಬೇಕಾ, ಇದ್ರ ಹಿಂದೆ ಬಿದ್ದಿರೋ ಕೆಟ್ಟ ದೊರಡೆಕೋರನ್ನು ನಂಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಮೋಸ. ದಯವಿಟ್ಟು ಯಾರು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ಯಾವುದೇ ಕಾರಣಕ್ಕೂ OTP ಕೊಡಬೇಡ್ರಿ, ಯಾವುದೇ ಕಾರಣಕ್ಕೂ OTP ಹೇಳಬೇಡಿ ಪ್ಲೀಸ್. ನಾನೀಗ ಮುರಿದು ಹಾಕ್ತೀನಿ. ನನಗೆ ಬೇಡವೇ ಬೇಡ, ಸವಾಸನೇ ಬೇಡ.